ನೀವು ಚರ್ಚಿಗೆ ಬರ್ತಾ ಇದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಾ. ದೀಕ್ಷಾಸ್ಥಾನ ತಗೊಂಡಿದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಾ. ಸೇವೆ ಮಾಡ್ತಾ ಇದ್ದೀರಾ, ಮತ್ತೆ ಚಿಂತೆ ಮಾಡ್ತಾ ಇದ್ದೀರಾ. ಉಪವಾಸ ಮಾಡ್ತಾ ಇದ್ದೀರಾ, ಮತ್ತೆ ಚಿಂತೆ ಮಾಡ್ತಾ ಇದ್ದೀರಾ. ದೇವರ ಸಂಗಡ ಇದ್ದಿದ್ದೀರಾ, ನಿಮ್ಮ ಮನಸ್ಸು ಹೇಳುತ್ತದೆ ಮತ್ತು ಚಿಂತೆದಲ್ಲಿದ್ದೀರಾ. ತಿಳ್ಕೊ, ನೀನು ಅದನ್ನ ಪೂರ್ಣವಾಗಿ ದೇವರಿಗೆ ನೀನು ಒಪ್ಪಿಸಲಿಲ್ಲ. ನಿನ್ನ ಮನಸ್ಸು, ಯಾವ ವ್ಯಕ್ತಿ ಸ್ತ್ರೀ ಆಗಲಿ ಪುರುಷನೇ ಆಗಲಿ ಅವ್ರ ಚಿಂತೆದಲ್ಲಿದ್ದರೆ ದೇವರ ದರ್ಶನಗಳು ಅವ್ರಿಗೆ ಕಾಣಲ್ಲ, ದೇವರ ಬೆಳಕನ್ನು ನೋಡಕ್ಕಾಗಲ್ಲ, ದೇವರ ಪ್ರಸನ್ನತೆ ಅವರು ನೋಡಕ್ಕಾಗಲ್ಲ, ದೇವರ ಸಂಗಡ ಬೆಳೆಯಕ್ಕಾಗಲ್ಲ. ಕಾರಣ ಅವರು ಆಲ್ರೆಡಿ ಬೆಳೀತಾರೆ ಚಿಂತೆದಾಗ. ಎರಡೆರಡು ಕಡೆ ಬೆಳೆಯಕ್ಕಾಗಲ್ಲ. ಒಂದು ದೇವ್ರ ಕಡೆ ಬೆಳಿತೀನಿ, ಒಂದು ಚಿಂತೆದಾಗ ಬೆಳಿತೀನಿ. ಒಂದು ದೇವರ ಕಡೆ ಆದ್ರೂ ಬೆಳಿ, ಒಂದು ಚಿಂತೆ ಕಡೆ ಆದ್ರೂ ಬೆಳಿ. ದೇವರ ಕಡೆ ಬೆಳೆದಿಯಾ, ನಿನ್ನ ಚಿಂತೆಗಳು ದೇವ್ರು ಹೊತ್ತುಕೊಳ್ತಾನೆ. ಇಲ್ಲ, ನಿನ್ನ ಚಿಂತೆ ಕಡೆ ಬೆಳೆದಿಯಾ, ನಿನ್ನ ಚಿಂತೆ ನಿನ್ನನ್ನು ಹೊತ್ತುಕೊಂಡು ಈ ಜಗತ್ತಿನಲ್ಲಿ ನಿನ್ನನ್ನು ಪೂರ್ಣವಾಗಿ ನಿಷ್ಕಲಂಪ ಮಾಡಿ ನಿಶಕ್ತನಾಗಿ ಮಾಡ್ಬೋದು. ಮೆಂಟಲಿಂದ ಸೋಲಿಸಬಹುದು, ಬಾಯಿಂದ ಸೋಲಿಸಬಹುದು, ಆತ್ಮವಿಶ್ವಾಸದಿಂದ ಸೋಲಿಸಬಹುದು, ಪ್ರಾರ್ಥನೆಯಿಂದ ಸೋಲಿಸಬಹುದು. ನಿನ್ನ ಜೀವಿತ ಚಿಂತೆದಲ್ಲಿ ಏನಾದರೂ ಇದ್ರೆ ಬಹಳ ವಿಷಯದಲ್ಲಿ ಡ್ಯಾಮೇಜ್ ಆಗ್ತೀವಿ ನಾವು. ಕೇಳಿ, ಬಹಳ ಹುಷಾರಾಗಿ.